ಮಾಡಿದಾಗ ಡಿ ಕೆ ಶಿ ಅವರು ತುರ್ತಪ ಒಂದೇನೋ ನಡೆಸಿದಾರೆ ಅನ್ನುವಂಥ ಮಾತಿದ್ದರೂ ಸಹಿತ ಸಿದ್ದರಾಮಯ್ಯನವರು ಅವರು ಸಾಮಾನ್ಯ ಆಸಾಮಿ ಅಲ್ಲ. ಅವರು ಇತ್ತೀಚೆಗೆ ಈಗ ನಿಮಗೆ ಹೇಳಿದಂಗೆ ಎಚ್ ಡಿ ಕುಮಾರಸ್ವಾಮಿಗಳ ಸೆಲ್ಫಿ ಮೀಟಿಂಗ್ ನಡೆದ ಸ್ಥಳದಾಗ ಇವ್ರು ಹೋಗಿದ್ರು ಅನ್ನೋ ವಾರ್ತೆಗಳಿದ್ದಾವೆ. ಅಲ್ಲೇನು ಮಾತಾಡಿದ್ರು ಏನಿಲ್ಲ ಅನ್ನುವಂಥದ್ದನ್ನು ಅವರಾದರೂ ಅವ್ರ ಆಪ್ತರಾದರೂ ಯಾರು ಹೊರಗೆ ಹಾಕಬೇಕು. ಏನೋ ಇರಲಿ, ಸಿದ್ದರಾಮಯ್ಯನವ್ರು ಮಾತ್ರ ಮೌನವಾಗಿ ಕುಳಿತಿಲ್ಲ ಅನ್ನೋ ವಿಷಯ ಡಿ ಕೆ ಶಿ ಅವ್ರಿಗೆ ಗೊತ್ತದ. ಅದಕ್ಕೆ ಪಾರ್ಟಿಯಲ್ಲಿ ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು, ತಮ್ಮ ವಿರೋಧಿಗಳನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋಂಥ ದಿಶೆಯಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಏನೋ ಮಾಡಿದರೂ ಸಹಿತ ಒಂದು ಮಾತ್ರ ಸತ್ಯ, ಈ ಮುಂಬರುವ ಚುನಾವಣೆಗಳಲ್ಲಿ ಡಿ ಕೆ ಶಿ ಅವರು ಒಬ್ಬರಿಂದನೇ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅವ್ರದಿಂದವರು ಇನ್ನುಳಿದ ನಾಯಕರ ಜೊತೆಗೆ ಮಾತಾಡೋದಷ್ಟೇ ಅಲ್ಲ, ಚರ್ಚೆ ಮಾಡಿಕೊಂಡು ವಿಶ್ವಾಸ ತೆಗೆದುಕೊಂಡು ಇದೊಂದು ಮೂಮೆಂಟ್ ಅಂತ ತಿಳ್ಕೊಂಡು ಮಾಡಿದರೆ ಮಾತ್ರ 2028ರಲ್ಲೇ ಕಾಂಗ್ರೆಸ್ ಮರಳಿ ಅಧಿಕಾರ ಪಡೆಯುವ ಕನಸು ಕಾಣ್ಬೋದು ವಿನ ಅದ್ಮೇಲೆ ಬೇರೆ ಯಾವುದೋ ಹಾದಿ ಹೇಳಿದ್ರು ಭಾಳ ಕಷ್ಟ 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 ಅಂತ ಹೇಳ್ತಾ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ. H16 ನ್ಯೂಸ್ ಅರ್ಥ ಚಿತ್ರಮಿದು ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.